ನಡೀತಾ ಇದೆ. ಇಷ್ಟು ದಿನ ನಾ ಕಂಡ ಕನಸು ನನಸಾಗುವ ಸಮಯ ಈಗ ಬಂದಂತಾಯಿತು. ಮಹೇಂದ್ರ, ನೀನು ಅಂದುಕೊಂಡಂತೆ ಈ ಸರ್ವಾಸನ ಇಬ್ಬರ ಹೆಸರಿನಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ. ಈ ನನ್ನ ಅಂಗ ಸೌಂದರ್ಯದಿಂದ ಆ ವಕೀಲನಿಗೆ ಮಂಕು ಬಿಡಿಸಿ ಸರ್ವಾಸೆ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ. ಆಮೇಲೆ ನಾಡು ಬಯಸಿದ ಪ್ರಿಯತಮನೊಂದಿಗೆ ಹಾಯಾಗಿ ಬಾಳ್ತೀನಿ. ಇಂದೇಕೋ ನನ್ನ ಮೈಮನ ಭಾರವಾಗಿದೆ. ಇಂಥ ಹೊತ್ತಿನಲ್ಲಿ ಈ ಪೃಥ್ವಿರಾಜ್ ಬಂದಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಆನಂದವಾಗ್ತಾ ಅವರ ಒಂದ್ ಸುದ್ದಿ ಕೇಳಿದ್ರನ ಏನಂತ ಮಲ್ಲು? ಶಿರೋಳ ಸ್ಮೋ ಬಸರಾಗ ಹೇಳತ್ರಿ. ಈಗ 16 ಮುಗಿದ 17 ಐತತ್ರಿ. ಆಕಿ ಒಂದ್ ಬೇಡ್ಕೊಂಡಾಳತ್ರಿ ದೇವ್ರಿಗೆ. ಏನಂತ ಮಲ್ಲು? 3 ವರ್ಷದ ಬರ್ತಡೇ ಮಾಡಿ ಹಡಿತಾಳತ್ರಿ ಆಕಿ. ಅದ್ ಹೋಲ್ ಬಿಡ್ರಿ ಅವರ ಅಪ್ಪರ್ ಕಾರ್ ಗಾಡಿ ಚಾವಿ ತೊಗೊಂಬ ಅಂದ್ರೆ ಅದ್ ಕಾರ್ ಏನು ಕೊಟ್ಟಿ ತಗೊಂಡ್ ಹೋಗ್ಬೇಕತ್ರಿ. ಅದೇ ಮಲ್ಲು, ನಿಮ್ ಯಜಮಾನ್ರು ಕಾರ್ ತಗೊಂಡು ನಿನಗೆ ಕೋರ್ಟಿನ ಕಡೆನೆ ಬರೋದಕ್ಕೆ ಹೇಳಿದ್ರು. ಈ ಮಲ್ಲು ಎಷ್ಟು ಚಂದ ಹಿತ್ತಲ ಗಿಡದಾಗ ಹಣ್ಣಿಟ್ಟುಕೊಂಡು ಕಾಡಿಗೆ ಹುಡುಕಾಕ ನಾನೆಂಥ ಗಡ್ಡಿ. ಹೇಗೆ ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಡೋದಿಲ್ಲ. ಇದೇ ಚಾನ್ಸ್ ಅನ್ನ ಈ ಮಲ್ಲು ಯಾಕೆ ಕೊಡ್ಬಾರ್ದು? ಕಾಯಂ ಚಟನ ಐತೇನ್ರಿ? ನಾವು ಒಬ್ಬೊಬ್ರ ಮಾತಾಡ್ತಿರ್ಲ ಅದು ಕಡಿಮೆ ಆಗ್ಬೇಕಂದ್ರೆ ಕಿರಾಣಿ ಅಂಗಡಿಯಾಗ ಹಳದಿ ಕಲರ್ ಗುಳಿಗೆ ಕೊಡ್ತಾರ್ರಿ. ಅವು ಏನ್ ₹1 ಸಿಗ್ತದ. ಅದನ್ನ ತೊಗೊಂಡ್ರೆ ಎಂತೆಂತದ್ ನಿಂದಿರ್ತೈತೆ. ಈದ್ ನಿಂದಿರೋದಿಲ್ಲ, ನಿಂದಿರ್ತತ್ ನೋಡಿ. ಅವ ಅದಕ್ಕೆ 2 ತೊಗೊಂಡ್ ಬಿಡ್ನಿ. ಅವ್ನು ಕಾಯಂ ಬ್ಯಾಗ್ನಾಗ ಇಟ್ಕೋ. ಅದು ಹೋಗ್ಲಿ ಬಿಡು ಮಲ್ಲು, ಕೀ ಒಳಗಿದೆ, ಹೋಗ್ ತಗೋ. ಎಲ್ಲಿ ಒಳಗಂದ್ರೆ ಎಲ್ಲಿ? ಅವು ಬೆಡ್ರೂಮ್ ನಲ್ಲಿ ಮಲ್ಲು. ಅನುಬಂಧವು ಜನುಮಗಳ ಬಂಧು ಹೇಳದೇನು ಕೇಳದೇನು ಸೇಯುತ್ತಾಳೆ. ಮಲ್ಲು ಬೆಡ್ರೂಮ್ ಅಲ್ಲೇ. ಯಾಕೆ ಮಲ್ಲು? ನನ್ ನಾಚಿ ಬರ್ತೈತೆ. ಚೇಚೆ, ನೀನ್ ನಾಚ್ಕೊಂಡ್ರೆ ಹೇಗೆ? ಇನ್ನೂ ನೀನ್ ನಾಚ್ಕೋಬೇಕಾಗಿದ್ದು ಮುಂದೆ ಮಲ್ಲು. ಅನುಬಂಧವು ಜನುಮಗಳ ಬಂಧು ಆದ್ರ ತಪ್ಪಾಗಂಗಿಲ್ಲ. ಚೇಚೆ, ತಪ್ಪು ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಅದೇ ಸರಿ ಅನ್ಕೊಂಡ್ರೆ ಮಲ್ಲು ಮಗದಿರ ಪಿಕ್ಚರ್ ಹೀರೋಯಿನಿಗಿದ್ದೆ. ಯಾಕೋ ನನಗೂ ಅದ ಫೀಲ್ ಆಗಾಕತ್ತೇವ್. ನಾ ಜಮ್ಕಂಡಿ ಕತ್ತಿ ಮೇಲೆ ಬರೋ ಹೊತ್ನ್ಯಾಗ ನೀ ಬಲ್ ಟಚ್ ಮಾಡಿದ್ವಿ. ಬೇಡ, ಮೊದ್ಲ ಟೈಮ್ ಆಗೈತಿ, ಮಳಿಗಾಲ ಬೇರೆ. ಇದು ಬೆಡ್ರೂಮ್ಗೆಲ್ಲ ನಾ ಬರೋದಿಲ್ಲ. ಅದು ನಾವು ಸೀದಾ ಬೆಡ್ರೂಮ್ಗಾದ್ರೆ ನಮಗೂ ತಲೆ ಸುದ್ದು ಉಳಿಯಂಗಿಲ್ಲ. ಬ್ಯಾಡ, ನೀನ ಚಾವಿ ತಂದು ನೀನ ಕೊಟ್ಬಿಡು. ಯಾಕೆ? ನೀನೇ ಹೋಗಿ ತಗೊಂಡ್ರೆ ಏನಾಗುತ್ತೆ ಮಲ್ಲು? ಎಲ್ಲ ಅವ್ನು ಹೇಳೋದು ಇನ್ನೊಬ್ಬ. ನಾ ಎಲ್ಲ ಚಲೋ ಮನುಷ್ಯನ, ಆದ್ರ ಇನ್ನೊಬ್ಬರ ಬೆಡ್ರೂಮ್ಗೆ ಸುಮ್ಮನೆ ಬರೋಡ್ ಚಲೋ ಮನುಷ್ಯ. ಅಲ್ಲಿ ಬ್ಯಾಡ. ಮತ್ ನಾನು ಎಲ್ಲಿ 3700 ಇಡುವೆ ಬಂದಿದ್ದಾವು. ಹೋಗಿ ನೋಡ್ ಮಲ್ಲು, ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ನನಗಿಲ್ಲ. ನೀನು ಮನಸ್ಸು ಮಾಡಿದ್ರೆ ಹರಿಯದ ಯೌವನ ತುಂಬಿದ ಈ ದೇಹ ನಿಂದ ಕತ್ತಿಗೆ. ನೀವು ಅಂದ್ರೆ ಸಾಕು, ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಅರಸನಂಗ ಇಟ್ಕೋತೀನಿ. ಮೆಚ್ಚಿನವ ನಿನ್ನ ಮಾತಿಗೆ. ಅಂದ್ರ ನಾನ್ ನಿನ್ನವಾಗ್ಬೇಕು. ಕೆಲವೊಂದಿಷ್ಟು ಮನಿ ಶ್ರೀಮಂತರ ಹೆಣ್ಮಕ್ಳು ಹಿಂಗ ನೀವು ಅಲ್ಲ. ನಮ್ಮಂತ ಬಡ್ರನ್ನ ತೋಟದಾಗ ಕೆಲಸವನ್ನ ಮಾಡೋನ್ ಮೇಲೆ ಲವ್ ಮಾಡೋದು, ಕಾರ್ ಓಡಿಸೋನ್ ಮೇಲೆ ಲವ್ ಮಾಡೋದು, ಇಲ್ಲ ತರಕಾರಿ ಹಾಕೋಂಗ್ ಬಂದವನ ಮೇಲೆ ಮನಸ್ಸು ಮಾಡೋದು. ಲಾಸ್ಟಿಗೆ ಏನಾರು ಗಂಡುಗಳಿಗೆ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ ನಮ್ಮ ಚಂಡ್ ಹೊಡಿಸ್ಬಿಡೋದು.
ಇಲ್ಲ ಕೋರ್ಟು ಕಚೇರಿ ಅಂತ ದರ್ಗಾ ಜೈಲ್ನಾಗ ಬುರ್ಗಾ ತೆಗ್ಯಾಕ ಹಚ್ಚಿಬಿಡುದು. ಬ್ಯಾಡ ತೈ, ಅದೇನೋ ಒಂದು ಶಾಸ್ತ್ರ ಐತೆ, ಹಂಗಾಗೋದ ಬ್ಯಾಡ. ನಮ್ಮ ಬಾಳೆ ಬ್ಯಾಡ. ನಿಮ್ಮ ಮನೆ ಕೆಲಸ ನಾನು ವಾಸ್ತುನ ಸರಿ ಇಲ್ಲ ಅಂಬಲ್ಲಿ ಅಪ್ಪ, ಬ್ಯಾಡ ಬಿಡು. ನೋಡ್ ಮಲ್ಲು, ಈಗಾಗಲೇ ನೀನು ಹುತ್ತದಲ್ಲಿ ಕೈ ಇಟ್ಟಿದ್ದೀಯ. ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸಿಕೊಂಡು ಸತ್ತು ಹೋಗಬೇಡ. ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ನನ್ನ ಆಸೆಯನ್ನ ಈಡೇರಿಸು. ನಿನಗೆಷ್ಟು ಹಣ ಬೇಕೋ ಕೇಳು, ನಾ ಬಿಸಾಕ್ತೀನಿ. ಆದ್ರೆ ನನ್ನ ಕೋಮದ ಜ್ವಾಲಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಅಂದರೆ ನಾನು ಈಗ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಆಗಲಿ, ಅದು ಒಂದು ಪರೀಕ್ಷೆ ಆಗಲಿ. ನಾನು ಪರಮ ಪತಿವ್ರತೆ ಎಂದು ಹುತ್ತದಲ್ಲಿ ಕೈ ಹಾಕಿ ಹಾವನ್ನು ತೆಗೆದು ತೋರಿಸುತ್ತೇನೆ. ಬಿಡು, ಇದನ್ನೇನ ಅಲ್ಲ, ದೊಡ್ಡವ್ರ ಮನೆ ದೊಡ್ಡ ಮನಸ್ಸಿರ್ತತಿ ಅಂತ ನಾ ಬಂದ್ರೆ ನೀ ಈ ನಮ್ಮನಿ ನಮ್ಮಂತ ಹುಡುಗರ ಮೇಲೆ ಬ್ಯಾಡವ. ಯವ್ವ ಚಲೋ ಬಾಳೆ ಐತಿ, ಚಲೋ ಸಂಸಾರ ಐತಿ, ಚಂದಂಗೆ ಇರುತ್ತಾಯಿ. ಬ್ಯಾಡವ. ನಾ ನೋಡ್ರಿ, ನಮಗೇನು ಕೆಲಸ ಕೊಟ್ಟಾರೆ, ಏನೋ ದನ್ಯಾರು ದುಡ್ಕೊಂಡ್ ತಿನ್ಬೇಕಂತ ಬಂದೀವು. ನೀವು ಹಿಂಗೆಲ್ಲ ಮಾಡಕತ್ತಿದ್ರಿ ಅಂದ್ರೆ ಏನ್ರಿ, ನಿಮ್ಮ ಮನೆ ಬಿಟ್ಟು ಮತ್ತೊಂದು ಮನ್ಯಾಗ ದುಡ್ಕೊಂಡ್ ತಿಂತೀವಿ ನಾವು. ಮೇಲಾಗಿ ನಮ್ಮ ಅಪ್ಪ ಒಂದು ದೊಡ್ಡ ಮಾತು ಹೇಳಾನ, ಏನಂತ? ಗಂಡಸ ಅಂತ ಹುಟ್ಟಿ ದುಡ್ದು ಬೆವ್ರು ಸುರಿಸು, ಇನ್ನೊಬ್ರು ಹ್ಯಾಂಡ್ರ ನೋಡಿ ಜೊಲ್ಲು ಸುರಿಸ್ಬೇಡ ಅಂತ ಹೇಳಾನ. ಈ ನಿನ್ನ ರೊಕ್ಕ ರೂಪಾಯಿ ಇದ್ರೆ ನೀನು ತೆಕ್ಕಿದ್ದೇವ, ನಾವು ಬಡವರನ್ನ ಇರ್ಬೋದು, ಹಾಗಂತ ಉಂಡು ಮನಿ ಜಂತಿ ಅನ್ಸೋ ಮಕ್ಕಳು ನಾವಲ್ಲ. ನಿನಗೂ ನಿನ್ನ ಮನಿಗೂ ನಿನಗೂ ಎಲ್ಲರಿಗೂ ನಮಸ್ಕಾರ. ನೋಡ್ಬಲ್ಲು, ನಿರಾಕರಿಸಿ ಹೋದದ್ದಿ ಆದ್ರೆ ನೀನೀ ಮನೆ ಹೊಸ್ತಿಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಹೊರಿಸಿ ಮನೆಯಿಂದಾನೇ ಹೊರ ಹಾಕದೆ. ಎಲ್ಲಿ ನನ್ನ ಕಾಮ ತೀರಿಸಿಕೊಳ್ಳಲು ನನ್ನ ಅತ್ತೆ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಅವಳ ಮೇಲೆ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡೋದಕ್ಕೆ ರೋಡಿಗಟ್ಟೆ. ಎಷ್ಟೆಲ್ಲ ಮಾಡಿದವಳು ನಾಡು, ಇನ್ನು ನಿನ್ನಂಥವಳು ನನಗೆ ಯಾವ ಲೆಕ್ಕ? ನಡ, ನನ್ನ ಆಸೆಯನ್ನ ಈಡೇರಿಸಿದೆ ಹೋದ್ರೆ ಚೀರಾಡಿ ಜನ ಕೂಡಿಸ್ತೀನಿ. ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ಟಿನಿ. ಜೈಲು ಸಾಯವರೆಗೂ ಜೈಲು ಕೊಂಬೆ ಅನ್ಸೋ ಹಾಗೆ ಮಾಡ್ತೀನಿ. ನೋಡ್ಮಲ್ಲು, ಸುಮ್ಮನೆ ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಈ ನನ್ನ ಅಂಗ ಸೌಂದರ್ಯದಲ್ಲಿ ಸುಖವನ್ನ ಅನುಭವಿಸ್ಬಾ. ನೀವು ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ರಿ. ಏನ್ ಮಾಡಿದ? ನೋಡ್ದೆ ವಾವ್, ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲದ ನಟನೆಯನ್ನು ಕಂಡು ನಿನಗೆ ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತು. ಮಾಡಿದೆ, ನನ್ನಿಂದ ಏನಾಗಬೇಕಾಗಿತ್ತು? ಯಾಕೆ ನನಗೆ ಮೋಸ ಮಾಡಿದೆ? ಹೇಳು ಹೇಳು. ಹೇಳ್ತೀನಿ, ನನ್ನನ್ನೇನು ಮಾಡ್ಬೇಡಿ. ಇಷ್ಟು ದಿನ ಹಣದ ಮೇಲಿದ್ದ ವ್ಯಾಮೋಹದಿಂದ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ. ನನಗೆ ತುಟ್ಟಿರೋರು ಬೇಕಾಗಿತ್ತು, ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ನೀವು ಸಿಕ್ಕ್ರಿ. ನಿಮ್ಮ ಆಸ್ತಿನ ದೋಚ್ಕೊಂಡು ಹೋಗೋದಕ್ಕೆ ಎಲ್ಲಿ ನನ್ನ ಅತ್ತೆ ಮಾವ ಅಡ್ಡಿ ಹಾಕ್ತಾರೋ ಅಂತ ತಿಳಿದು ಅವರ ಮೇಲೆ ಎಲ್ಲ ಸಲ್ಲದ ಆಪಾದನೆಯನ್ನ ಹೊರಿಸಿ ಮನೆಯಿಂದಲೇ ಹೊರ ಹಾಕಿದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡ್ರಿ. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನ ಕಳೆದುಕೊಂಡ ಪಾಪಿ ನಾನು. ಪಾಪಿ, ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರಗೆ ಹಾಕಿದೆಯಲ್ಲ, ಎಂತ ಪಾಪಿ ನೀನು! ಎಂತ ಹಣಕ್ಕಾಗಿ ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿಂತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಆ ಸೂಳಿಗೂ ನಿನಗೂ ಏನು ವ್ಯತ್ಯಾಸ?
ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ದುಡ್ಡಿಗೋಸ್ಕರ ನನ್ನ ಪ್ರೀತಿಯನ್ನೇ ಬಲಿಪಶು ಮಾಡಿಕೊಂಡೆಲ್ಲ. ಎಂತ ಪಾಪಿ ನೀನು! ಎಲ್ಲಿ ಹುಡುಕಿದ್ರು ನನ್ನ ತಂದೆ ತಾಯಿಗಳು ಸಿಗುತ್ತಾರಾ? ಈ ಮನಸ್ಸನ್ನೇ ಕಲ್ಲು ಮಾಡಿದಂತ ಕಟುಕಿ ನೀನು. ಹೀಗಿರುವಾಗ ನಾನು ಕೈಯಾರೆ ಕಟ್ಟಿರುವ ಕರಿಮಣಿ ನಿನ್ನ ಕೊರಳಿಗೆ ಏಕೆ? ನಾನು ಕೈಯಾರೆ ಕಟ್ಟಿರುವ ಕರಿಮಣಿ ನಿನ್ನ ಕೊರಳಿಗೆ ಏಕೆ? ಬಿಸಾಕೆ! ಕರಿಮಣಿ? ಯಾವ ಕರಿಮಣಿ? ಎಲ್ಲಿದೆ ನಿನ್ನ ಕರಿಮಣಿ? ಈ ಕರಿಮಣಿಯ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ? ಕರಿಮಣಿ ಮಾಲೀಕ ನೀನಲ್ಲ? ಕರಿಮಣಿ ಮಾಲೀಕ ನೀನಲ್ಲ? ಹಾಗಾದ್ರೆ ಕರಿಮಣಿ ಮಾಲೀಕ ಯಾರು? ಕರಿಮಣಿ ಮಾಲೀಕ ನಾನಲ್ಲ. ರಿಜಿಸ್ಟರ್ ಆಫೀಸ್ಗೆ ಹೋಗಿ ಗೊತ್ತಾಗಲ್ದಾಗಿ ಬಂಧು ಬಳಗ ಹಿತೈಷಿಗಳನ್ನು ಕರೆಯಲಾರದೆ ನಿನ್ನ ಪ್ರೀತಿಯಗೋಸ್ಕರ ಬರೇ ಮಾಲೆಯನ್ನು ಬದಲಿಸಿಕೊಂಡು ಬಂದು ಇವಳು ನನ್ನ ಹೆಂಡತಿ ಅಂತ ಈ ಸಮಾಜದ ಮುಂದೆ ನಿಂದು ನಿಲ್ಲಿಸಿದೆ. ನೀನು ನನ್ನ ಸತಿಯಾಗುವಳೆ. ಅದಕ್ಕಾಗಿ ಹೇಳ್ತಾರೆ, ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಹೆಣ್ಣನ್ನು ಮದುವೆ ಆದರೆ ಅವನ ಬಾಳು ಸುಖವಾಗಿ ಇರುವುದು ಅಂತ ಗೊತ್ತಾಯ್ತು. ನಿನ್ನ ಪ್ರೇಮ ಸೌಂದರ್ಯಕ್ಕೆ ಮನಸೊತ್ತು ನಾನು ಮೋಸ ಹೋಗಿಬಿಟ್ಟೆ. ನಾನು ಮೋಸ ಹೋಗಿಬಿಟ್ಟೆ. ಹಲೋ, ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ. ಎಲ್ಲಾದ್ರೂ ಹುಡುಕ್ತೀನಿ, ಅವ್ರ ಪಾದಕ್ಕೆ ಇವಳನ್ನ ಕ್ಷಮೆ ಕೇಳಿಸ್ತೀನಿ. ಆದ್ರೆ ನಾನು ಬರೋವರೆಗೂ ಸ್ವಲ್ಪ ಮನೆ ಕಡೆ ಜೋಪಾನ. ಆಯ್ತು. ಮೊದ್ಲು ಇಟ್ಟು ಮೆಟ್ಟಿಲಿ ಹೊಡ್ಕೋತಿದ್ರು, ನೀನು ಬಾಳೆ ಹಾಕಿ ಹಿಂಗಿರ್ತೈತಿ. ತೋರ ಕೂಗೋಡ್ದ ಮನೆಗೆ ಹೋಗುದಲ್ಲಪ್ಪ. ಇದ್ರ ಇಷ್ಟ ತಂದಿ ತಾಯಿ ಉಣ್ಣಿಸಿ ತಿನ್ನಿಸಿ ದೊಡ್ಡವ್ರನ್ನ ಮಾಡಿ ನಮ್ಮನ್ನ ಹತ್ತಾಗ ರಂಬಿಸಿ ನಮ್ಮನ್ನ ಜೋಪಾನ ಮಾಡಿರ್ತಾರ ಅಂದ್ರ ನಮ್ಮ ಮದುವೆ ವಿಚಾರದಾಗೂ ಒಳ್ಳೆ ನಿರ್ಧಾರನ ತಗೊಂಡಿರ್ತಾರ. ನಮಗೆ ತಕ್ಕಂಥದ್ದು ನಮ್ಮ ಮನೆ ತನಕ ತಕ್ಕಂಥದ ಮದುವೆ ಮಾಡಿ ನಮ್ಮನ್ನ ಒಳ್ಳೆ ಒಂದು ದಾರಿನ ತೋರಿಸ್ತಿರ್ತಾರೆ. ಆದ್ರೆ ನಾವು ಇವು ಉದ್ದ ನ್ಯಾಟನ್ ಮುಗಿಗೆ ಬಣ್ಣಕ್ಕೆ ಎಲ್ಲ ಬೆರಗಾಗಿ ನಾವು ಮೋಸು ಈಗ ಇಂಥ ತರ್ತೀವ. ಅವು ಮನಿ ಬೃಂದಾವನ ಮಾಡೋಕ್ಕಿಂತ ಓ ಸುಡುಗಾಡು ಮಾಡಿ ಹಿಡಿದು ಹೆಚ್ಚಿವು ಹಣ ಎತ್ಲಿ. ಹೆಂಗಿತ್ತಪ್ಪ ಸಂಸಾರ? 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆ ಎಂದು ಬಂದ ಒಂದು ಯೋಧನ ಕಥೆಯನ್ನು ಎಲ್ಲಿಗೆ ಹಚ್ಚಿದೆವು ಭಗವಂತ? ನೀನಿದ್ದದ್ದ ನಿಜವಾಗಿದ್ರ ಒಂದಲ್ಲ ಒಂದು ದಿನ ಮೊದಲು ಹೇಗೆ ಅವ್ರ ಜೀವನ ಇತ್ತು ಮತ್ತೆ ಅದೇ ತರ ರೂಪಿಸ್ಕೊಂಡ್ರೆ ಅಷ್ಟೇ ಸಾಕು.